ಶ್ರೀ ಗುರುಭ್ಯೋ ನಮಃ. ಶ್ರೀ ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಅಧಿಕ ಮಾಸದ ನಿಮಿತ್ತ ನಾವು ಇಷ್ಟೊತ್ತಂಗೆಲ್ಲ ಪಾರಾಯಣ ಮಾಡಿದ್ವಿ. ಎಲ್ಲರೂ ಭಾಳ ಸುಂದರವಾಗಿ ಹೇಳಿದ್ರಿ, ಅನೇಕ ಧನ್ಯವಾದಗಳು. ಇನ್ನು ಹರಿಕಥಾಮೃತಸಾರದ ಸಂಧಿ ಸಾರವನ್ನು ದಿನಾಲೂ ಒಂದು ಸಂಧಿ ಸಾರವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಇವಾಗ ಪೂರ್ತಿ ಗ್ರಂಥವನ್ನು ನಾವು ಅಧಿಕ ಮಾಸದಲ್ಲಿ ಒಂದು ಅವಲೋಕನ ಮಾಡೋದಂಗೆ ಆಗ್ತದೆ. ತೀರಾ ಡೀಟೇಲ್ ಅಂತ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ. ಅದು ಸಂಕ್ಷಿಪ್ತವಾಗಿ ಯಾಕಾಗಲಿ ಒಂದು ಅಧಿಕ ಮಾಸದಲ್ಲಿ ಒಂದು ಫುಲ್ ಗ್ರಂಥವನ್ನು ಮುಗಿಸೋಣ ಅಂತ ಅಂದ್ಬಿಟ್ಟು ಒಂದು ಉದ್ದೇಶದಿಂದ ದಿನಾಲೂ ಸಂಕ್ಷಿಪ್ತವಾಗಿ ಒಂದು ಸಂಧಿ ಸಾರವನ್ನು ಹೇಳ್ತಾ ಇದ್ದೀನಿ. ಇವತ್ತು ಒಂದು ಸಂಧಿದು ಹೇಳ್ತೀನಿ. ಯಾವತ್ತೂ ಚಿಕ್ಕ ಸಂಧಿ ಇರ್ತೋ ಅದು 2 ಸಂಧಿ ಹೇಳ್ತೀನಿ. ಆಮೇಲೆ ಇದನ್ನು ಇವಾಗ ನಾನು ಹೇಳೋದಂಥದ್ದು ವಿಷಯವನ್ನು ನಾನು ಯೂಟ್ಯೂಬ್ದಲ್ಲಿ ಕೂಡ ರೆಕಾರ್ಡ್ ಮಾಡಿ ಅಲ್ಲೇ ಹಾಕ್ತಾಯಿದ್ದೀನಿ. ಯಾರಿಗೆ ಟೈಮ್ ಸೂಟ್ ಆಗೋದಿಲ್ಲ ಅವರು ಅದರ ಯೂಟ್ಯೂಬ್ನಲ್ಲಿ ಕೂಡ ಕೇಳಬಹುದು. ಸೊ ಇದು ಸಂಕ್ಷಿಪ್ತವಾದಂಥದ್ದು ಅರ್ಥಾನುಸಂಧಾನವನ್ನು ಹೇಳಕ್ಕೆ ಪ್ರಯತ್ನ ಇದ್ದೀನಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಒಂದೊಂದು ನುಡಿಯಲ್ಲಿ ಒಂದೊಂದು ಶಬ್ದವನ್ನು ತಗೊಂಡ್ಬಿಟ್ಟು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ಮೊದಲೇ ಪಲ್ಲವಿಯಲ್ಲಿ ಒಂದು ಕೇಳುವುದು ಅನ್ನೋದನ್ನು ಒಂದು ಶಬ್ದವನ್ನು ಇಟ್ಟಿದ್ದಾರೆ. ಕೇಳುವುದು ಅಂತಂದರೆ ಇದು ಗುರುಗಳ ದ್ವಾರ ನಾವು ಉಪದೇಶ ಪಡುವಂತಹ ಗ್ರಂಥ, ಶ್ರೇಷ್ಠವಾದಂಥ ಗ್ರಂಥ. ಅನೇಕ ಪ್ರಮೇಯಗಳನ್ನು ಇದರಲ್ಲಿ ಇದೆ. ಇದು ಸೆಲ್ಫ್ ಸ್ಟಡಿ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡು ನಾವು ಇದನ್ನು ಅಧ್ಯಯನ ಮಾಡ್ತೀವಿ ಅನ್ನೋದನ್ನು ಆಗೋದಿಲ್ಲ. ಅದಕ್ಕೆ ನಾವು ಸರಿಯಾಗಿ ಇದನ್ನು ಗುರುಗಳ ದ್ವಾರ ಉಪದೇಶ ಪಡಿಬೇಕು ಅನ್ನೋದನ್ನು ಒಂದು ಸೂಚನೆಯನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ಕೊಟ್ಟಿದ್ದಾರೆ. ಇನ್ನು ಮೊದಲನೇ ನುಡಿಯಲ್ಲಿ ಕೈವಲ್ಯದಾಯಕ ಅಂತ ಒಂದು ಶಬ್ದ ಇಟ್ಟಿದ್ದಾರೆ. ಕೈವಲ್ಯದಾಯಕ ಅಂತಂದರೆ ಮೋಕ್ಷಪ್ರದ ಅಂತ ತಕ್ಕೊಂಡು. ಅಂದರೆ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧನ ಮೋಕ್ಷ ಎಲ್ಲ 8 ಕರ್ತೃತ್ವವನ್ನು ಭಗವಂತ ಕೊಡ್ತಾನೆ. ಅಂದರೆ ಮೋಕ್ಷವನ್ನು ಮಾತ್ರ ತಾನೇ ಕೊಡ್ತಾನೆ. ಇನ್ನು ಸೃಷ್ಟಿ ಸ್ಥಿತಿ ತಾನೇ ಮಾಡ್ತಾನೆ. ಸೃಷ್ಟಿ ಮತ್ತು ಲಯದ ಕಾರ್ಯ ಬ್ರಹ್ಮದೇವರು ರುದ್ರರು ಕೊಟ್ಟಿರ್ತಾನೆ. ಆದರೆ ಮೋಕ್ಷವನ್ನು ಡಿಪಾರ್ಟ್ಮೆಂಟ್ ಮಾತ್ರ ತನ್ನ ಕಡೆಯೇ ಇಟ್ಕೊಂಡಿದ್ದಾನೆ. ಅದರಲ್ಲಿ ಅವನು ಏನು ವ್ಯತ್ಯಾಸ ಆಗಬಾರ್ದು. ಯಾರಿಗೆ ಯೋಗ್ಯತೆ ಇರೋದು ಅವ್ರಿಗೆ ಮತ್ತು ಮೋಕ್ಷವನ್ನು ಕೊಡಬೇಕು. ಅದಕ್ಕೋಸ್ಕರ ಆ ರೀತಿಯಾಗಿ ತಾನು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಅಂತ ಅದಕ್ಕೆ ಕೈವಲ್ಯದಾಯಕ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕರುಣದೀಪು ಎಮಗೆ ಮಂಗಳವ. ಇಲ್ಲಿ ಎಮಗೆ ಅಂತ ಶಬ್ದ ಇಟ್ಟಿದ್ದಾರೆ ಜಗನ್ನಾಥದಾಸರು. ಅದು ಯಮಗೆ ಅಂತ ಶಬ್ದ ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ನಮಗೆ ಅಂತ ಈಗ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಮ್ಮ ಒಬ್ಬರಿಗೋಸ್ಕರನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಲ್ಲ ನಮ್ಮೆಲ್ಲರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಯಮಗೆ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಇನ್ನು 2ನೇ ನುಡಿಯಲ್ಲಿ ಪೊಗಳಿ ಹಿಗ್ಗುವ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಪೊಗಳಿ ಹಿಗ್ಗುವ ಅಂತಂದರೆ ಲಕ್ಷ್ಮೀದೇವಿ ಕೂಡ ಬಹಳ ಶ್ರೇಷ್ಠವಾದಂಥದ್ದು ಯೋಗ್ಯತೆ ಅವಳದು. ಅವಳು ಕೂಡ ಭಗವಂತನ ಸ್ತುತಿ ಮಾಡ್ತಾಳೆ. ವೇದದ ಇದ್ದಂಥ ಅರ್ಥವನ್ನು ಮೀರಿ ಭಗವಂತನ ಗುಣಗಳಿವೆ. ಅದನ್ನೆಲ್ಲ ವೇದದಲ್ಲಿದ್ದಂಥ ಗುಣಗಳನ್ನು ಅವಳು ಪೊಗಳ್ತಾಳೆ. ಅದನ್ನು ಹೇಳಿ ಹಿಗ್ಗುತ್ತಾಳೆ, ಸಂತೋಷ ಪಡ್ತಾಳೆ ಅಂತ. ಅದೇ ರೀತಿಯಾಗಿ ಭಗವಂತನ ಗುಣಗಾನ ಮಾಡಿ ನಾವು ಸಂತೋಷ ಪಡಬೇಕು. ಈಗ ನಾವು ಮನೆಯಲ್ಲಿ ಕೂಡ ಅವಳು ಗಂಡನ ಸ್ತುತಿ ಮಾಡಿ ಸಂತೋಷ ಪಡ್ತಾಳೆ. ಹಾಗೆ ನಾವು ಕೂಡ ಗಂಡನ ಜೊತೆಲೇ ಒಂದು ಸಂತೋಷದಿಂದ ಇರಬೇಕು, ಅಸೂಯೆ ಪಡಬಾರ್ದು, ಅದು ಕಾಂಪಿಟೇಷನ್ ಇರಬಾರ್ದು ಅಂತ ಲಕ್ಷ್ಮೀದೇವಿ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಸೊ ಇದಕ್ಕೆ ಮಹಾಲಕ್ಷ್ಮಿ ಸಂತೈಸಲು ಅನುದಿನವು. ಸಂತೈಸು ಅಂತಂದ್ರೇನು, ಲಕ್ಷ್ಮೀದೇವಿ ವೇದಾಭಿಮಾನಿ ಜ್ಞಾನ ಕೊಡುವಂಥವಳು. ಸೊ ಅಂಥದ್ದು ಜ್ಞಾನವನ್ನು ಕೊಟ್ಟು ನಮಗೆ ಸಂತೋಷವನ್ನು ಅಂದರೆ ಮೋಕ್ಷ ದಾರಿಯಲ್ಲಿ ಕರ್ಕೊಂಡು ಹೋಗಿ ನಮಗೆ ಆ ಮೋಕ್ಷ ಸಂತೋಷವನ್ನು ಕೊಡುವಂಥದ್ದು ಸಾಧನೆಯನ್ನು ನಮ್ಮ ಹತ್ರ ಮಾಡಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಈ ರೀತಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು 3ನೇ ನುಡಿಯಲ್ಲಿ ಜಗದ್ಗುರು ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಜಗದ್ಗುರು ಅಂತಂದರೆ ಜಗತ್ತಿಗೆ ಗುರು ಅಂತ. ನಾವು ಶಾಸ್ತ್ರದಲ್ಲಿ ಕೇಳ್ತೀವಿ, ನಮ್ಮ ಗುರುಗಳು ಇರ್ತಾರೆ, ಅವರು ನಮ್ಮ ಗುರುಗಳಾಗ್ತಾರೆ, ಅವ್ರ ಗುರುಗಳು ನಮ್ಮ ಗುರುಗಳಾಗ್ತಾರೆ. ಹೀಗೆ ಪರಂಪರೆಯಲ್ಲಿ ಮೇಲೆ ಹೋದಂಗಲೆಲ್ಲ ಅಲ್ಲಿ ಕೊನೆಗೆ ಬರುವಂಥದ್ದು ವಾಯುದೇವರು ಬರ್ತಾರೆ. ಅಂದರೆ 3ನೇ ಕಕ್ಷಾದಲ್ಲಿ ವಾಯುದೇವರು ಬ್ರಹ್ಮದೇವರು ಬರ್ತಾರೆ. ನಾವು ಯಾವಾಗಲೂ ಶಾಸ್ತ್ರದಲ್ಲಿ 3 ಜನ 3ನೇ ಕಕ್ಷಾದಲ್ಲಿ ಬರ್ತಾರೆ. ಅದಕ್ಕೆ ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ನಾವು ತಗೋಬೇಕು ಅಂತ. ಸೊ ಅದಕ್ಕೆ ಹೀಗೆ ಮೇಲೆ ಹೋದಂಗೆ ಅವ್ರ ಗುರು ಎಲ್ಲ ದೇವತೆಗಳಿಗೆ ಕೂಡ ಗುರು ಆಗಿದ್ದಾರೆ ಬ್ರಹ್ಮದೇವರು ಅಂತ. ಅದಕ್ಕೆ ಪಾಲಿಪುರು ಸನ್ಮತಿಯ ಒಳ್ಳೆ ಬುದ್ಧಿ ಕೊಟ್ಟು ನಮಗೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಬುದ್ಧಿಯನ್ನು ಕೊಟ್ಟು ನಮಗೆ ಅದು ರಕ್ಷಣೆ ಮಾಡಬೇಕು. ಅದು ರಕ್ಷಣೆ ಅಂತಂದರೆ ಏನು, ಇಲ್ಲೇನು ರಕ್ಷಣೆ ಮಾಡೋದಿರ್ತದೆ ಅಂತಂದರೆ ನಮಗೆ ಇವತ್ತು ಒಂದು ಇಚ್ಛೆ ಆಗ್ತದೆ, ಒಂದೇನು ಭಗವಂತ ಸೇವೆ ಮಾಡಬೇಕು ಅಂತ ಒಳ್ಳೆ ಹುರುಪನ್ನ ಸ್ಟಾರ್ಟ್ ಮಾಡ್ತೀವಿ.
ಆಮೇಲೆ ಅದು ಏನು ಅದರದ್ದು ನಮ್ಮದು ಹುರುಪು ಅನ್ನೋ ಕ್ಷೀಣ ಆಗ್ತಾ ಹೊರತು ಸತಿ ಬಿಟ್ಬಿಡ್ತೀವಿ, ಹೋಗಿ ಪರವಾಗಿ ಬಿಡು, ಒಂದಿವ್ಸ ಬಿಟ್ಟರೆ ಪರವಾಗಿಲ್ಲ ಬಿಡು ಅಂತ ಹೀಗೆ ಆಗ್ತದೆ. ಅದಕ್ಕೆ ಆ ರೀತಿಯಾಗಿ ಮಾಡದೆ ಸತೇತವಾಗಿ ನಮ್ಮ ಭಗವಂತನಲ್ಲಿ ಭಕ್ತಿ ಹುಟ್ಟು ಹಾಗೆ ಮಾಡುವಂಥ ಆ ರೀತಿಯಾದಂಥದ್ದು ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. 4ನೇ ನುಡಿಯಲ್ಲಿ ಇವರು ಕೂಡ ಗುರುವನ್ನೇ, ಯಾಕಂದರೆ 3ನೇ ಕಕ್ಷೆಯಲ್ಲಿ ಬರುವಂಥ ಬ್ರಹ್ಮವಾಯುರುಗಳು ವಾಯುದೇವರು ಕೂಡ ನಮಗೆ ಗುರು ಆಗ್ತಾರೆ. ಅದಕ್ಕೆ ಗುರು ಪವಮಾನ ಸಲಹೆಮ್ಮ ಅಂತ ಶಬ್ದ ಇಟ್ಟಿದ್ದಾರೆ. ಗುರು ಪವಮಾನ ಸಲಹೆಮ್ಮ ಅದಕ್ಕೆ ಇದು ರುಜುಗಣಸ್ಥರು ಅವರು ಆದಮೇಲೆ 4ನೇ ನುಡಿಯಲ್ಲಿ ಕೂಡ 3ನೇ ನುಡಿಯಲ್ಲಿ ರುಜುಗಣದ ಅರಸ ಅಂತ ಹೇಳಿದ್ದಾರೆ. ಅಂದರೆ ರುಜುಗಣದಲ್ಲಿ ಶ್ರೇಷ್ಠರಾದಂಥದ್ದು. ರುಜುಗಣ ಅಂತಲೇ 200 ಮಂದಿ ಇರ್ತಾರೆ ಈ ಕಕ್ಷಾದಲ್ಲಿ ಬರುವಂಥವ್ರು. ಈ ಪದಕ್ಕೆ ಬರುವಂಥ 200 ಜನ ಇರ್ತಾರೆ. ಅದರಲ್ಲಿ ಶ್ರೇಷ್ಠ ಅಂದರೆ ಫಸ್ಟ್ ರ್ಯಾಂಕು 200, 199, 198 ಹಿಂಗೆ ರ್ಯಾಂಕ್ ಬರ್ಕೊಂಡು ಹೋದರೆ ಫಸ್ಟ್ ರ್ಯಾಂಕಲ್ಲಿ ಇದ್ದವರು ಬ್ರಹ್ಮದೇವರು. ಅದಕ್ಕೆ ರುಜುಗಣ ಅರಸ ಅಂತ ಹೇಳ್ತಾ ಇದ್ದಾರೆ. ಇದು 4ನೇ ನುಡಿಯಲ್ಲಿ ವಾಯುದೇವರು ಒಂದು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅವರು ಉಸಿರಾಡಿದರೆ ನಾವು ಉಸಿರಾಡ್ತೀವಿ. ಒಂದು ದಿನಕ್ಕೆ ಎಷ್ಟು ಉಸಿರು ಮಾಡ್ತಾರೆ ಅವರು ಅನ್ನೋದರಲ್ಲಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಷ್ಟರಿಗೆ ಉಸಿರಾಟ ಮಾಡ್ತಾರೆ. ಅದಕ್ಕೆ ನಾವು ವಾಯುದೇವ್ರದ್ದು ವಿಶೇಷವಾಗಿ ನಾವು ಋಣಿಯಾಗಿರಬೇಕು. ಅವರಿದ್ದರೆ ನಾವು ಇದ್ದೀವಿ, ಇಲ್ಲ ಅಂತಂದ್ಬಿಟ್ಟು ಅದಕ್ಕೆ ವಾಯುದೇವರ ದ್ವಾರ ನಾವು ಭಗವಂತನ ಚಿಂತನೆ ಮಾಡಬೇಕು ಅಂತ ಮುಂದಿನ ಸಂಜೆಯೆಲ್ಲ ವಿಶೇಷವಾಗಿ ಬರ್ತದೆ ಅಂತ ನೋಡೋಣ. ಇದನ್ನು 5ನೇ ನುಡಿಯಲ್ಲಿ ಸರಸ್ವತಿ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದಾರೆ ಇಲ್ಲಿ, ಮತ್ತು ಮಹಿಮೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅವಳು ನಮ್ಮ ನಾಲಿಗೆಯಲ್ಲಿ ಕೂತಿದ್ದಾಳೆ, ನಾಲಿಗೆಯಲ್ಲಿ ಕೂತ್ಕೊಂಡು ನಮ್ಮಿಂದ ನುಡಿಸ್ತಾಳೆ ಅವಳು. ಸರಸ್ವತಿ ದೇವಿಗೆ ನಾವು ಏನು ಪ್ರಾರ್ಥನೆ ಮಾಡಬೇಕು? ಸನ್ಮತಿಯ ಪಾಲಿಸು ನೆಲೆಸು ನೀ ಮಧ್ವದರ ಸದನದಲ್ಲಿ ಅಂತ ಹೇಳಿದ್ದಾರೆ. ಅದೇ ನಾನು ನಾಲ್ಗೆ ಮೇಲೆ ಕೂತ್ಕೊಂಡು ಭಗವಂತನ ಲಕ್ಷ್ಮೀಪತಿಯ ಗುಣಗಳ, ಲಕ್ಷ್ಮೀಪತಿಯ ಅಂತ ನಾರಾಯಣನ ಗುಣಗಳನ್ನು ಸ್ತುತಿ ಮಾಡೋಕ್ಕೆ ನಮಗೆ ಆ ರೀತಿಯಾಗಿ ಬುದ್ಧಿ ಕೊಡುವುದನ್ನು ಸರಸ್ವತಿ ದೇವಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ 6ನೇ ನುಡಿಯಲ್ಲಿ ಇಲ್ಲಿ ಭಾರತೀ ದೇವಿ ಬಗ್ಗೆ ಹೇಳ್ತಾ ಇದ್ದಾರೆ. ಭಾರತೀ ದೇವಿ ಯಾರು? ವಾಯುದೇವರ ಪತ್ನಿ. ಅವಳು ವೇದಾಭಿಮಾನಿ. ಸೊ ಆ ವೇದಾಭಿಮಾನಿ ಇದ್ದಂಥದ್ದು ಭಾರತೀ ದೇವಿಗೆ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಸತತ ಹರಿಯಲ್ಲಿ ಗುರುಗಳಲ್ಲಿ ಸದ್ರತಿ ಶ್ರದ್ಧಾ ಭಕ್ತಿ. ನಮಗೆಲ್ಲ ಜ್ಞಾನ ಇರ್ತದೆ, ಶ್ರದ್ಧಾ ಭಕ್ತಿ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು ನಮಗೆ ಶ್ರದ್ಧಾ ಭಕ್ತಿ ಬಹಳ ಕಡಿಮೆ ಇದೆ ಅಂತ. ಸೊ ಆ ಶ್ರದ್ಧಾ ಭಕ್ತಿಯನ್ನು ಸತತವಾಗಿ ಇರಲಿ, ನಮ್ಮಲ್ಲಿ ಅಭಿವೃದ್ಧಿ ಆಗಲಿ. ಯಾಕೆಂದರೆ ವೇದಾಭಿಮಾನಿ, ವೇದದ ಎಲ್ಲ ನಮ್ಮ ಅರ್ಥವನ್ನು ನಮಗೆ ತಿಳಿಯೋ ಹಾಗೆ ಮಾಡು, ಅದನ್ನು ನಮಗೆ ಉಳಿಬೇಕು. ಆಮೇಲೆ ಗುರುಗಳ ಪತ್ನಿ ಅವರು ನಿಜ ಪತ್ನಿ, ನಿಜ ಶಬ್ದ ಇಟ್ಟಿದ್ದಾರೆ. ನಿಜ ಪತ್ನಿ ಅಂತಂದರೆ ಈ ದೇವತೆಗಳಲ್ಲಿ ಯಾವಾಗಲೂ ಪತಿ ಪತ್ನಿಯ ಜೋಡಿಯೆಲ್ಲ ಸತತವಾಗಿ ಅವರೇ ಇರ್ತಾರೆ, ಅವ್ರಲ್ಲಿ ಚೇಂಜ್ ಆಗೋದಿಲ್ಲ. ಇಲ್ಲಿ ಮನುಷ್ಯರಿಗೆ ಈ ಒಂದು ಜನ್ಮದಲ್ಲಿ ಇರ್ತಾರೆ, ಎಲ್ಲ ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ಪತಿ ಪತ್ನಿ ಜೋಡಿ ಇರ್ತದೆ. ಪ್ರಾಣಿಗಳಿಗೆ ಇದೇ ಜನ್ಮದಲ್ಲಿ ಬೇರೆ ಬೇರೆ ಇರ್ತಾರೆ. ಹಾಗೆ ಒಂದೊಂದು ಜೀವರಾಶಿಗಳು ಒಂದೊಂದು ರೀತಿಯಾದಂಥದ್ದು. ಅದಕ್ಕೆ ನಿಜ ಪತ್ನಿ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಸೊ ಅಲ್ಲಿ ನಮಗೆ ಸದ್ರತಿಯೇ ಪಾಲಿಸು ಅಂದರೆ ಶ್ರದ್ಧಾಭಕ್ತಿಯನ್ನು ನಮಗೆ ಕೊಡು ಅನ್ನೋದನ್ನು ಅಲ್ಲಿ ಲಕ್ಷ್ಮೀದೇವಿ ಭಾರತೀ ದೇವಿಗೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು 7ನೇ ನುಡಿಯಲ್ಲಿ ಇಲ್ಲಿ ವೇದಪೀಠ ವಿರಿಂಚ ಭವ ಸಕ್ರಾಸುರು ಅಜ್ಞಾನದಕ್ಕೆ. ಆಮೇಲೆ ಇಲ್ಲಿ ವೇದವ್ಯಾಸದವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ ಬರ್ತದೆ ತಾರತಮ್ಯ ಪ್ರಕಾರ ಮೊದಲು ಭಗವಂತಂದು, ಆಮೇಲೆ ಲಕ್ಷ್ಮೀದೇವಿದು, ಆಮೇಲೆ ಬ್ರಹ್ಮದೇವರು ವಾಯುದೇವರು ಹೇಳಿಬಿಟ್ಟು ಸರಸ್ವತಿ ಭಾರತೀದು ಹೇಳಿಬಿಟ್ಟು ಇವಾಗ ತಿರುಗಾ ದೇವರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ವೇದವ್ಯಾಸ ದೇವರು ನಮಗೆ ಗುರು ರೂಪದಿಂದ ಬಂದಿದ್ದಾರೆ. ಸೊ ಇಲ್ಲಿ ದೇವತೆಗಳ ತಾರತಮ್ಯವನ್ನು ಹೇಳಿಬಿಟ್ಟು ಇನ್ನು ಹೀಗೆ ನಮಗೆ ಗುರುಗಳ ಪರಂಪರೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಗುರುಸ್ಥಾನದಲ್ಲಿ ಇದ್ದದ್ದಕ್ಕೆ ಅವ್ರೇನು ಕುಟಿಲ ಅಂತ ಆದಿ ಮಧ್ಯ ವಿದೂರ ಅಂತ ಹೇಳಿದ್ದಾರೆ. ಅಂದರೆ ಅಂತ ಆದಿ ಮಧ್ಯ ಇದೆ, ಆದಿ ಇದೆ, ಅನಾದಿ ಕಾಲದಿಂದ ಇದ್ದಾನೆ ಭಗವಂತ. ಆಮೇಲೆ ಅಲ್ಲಿ ಅಂತ ಇಲ್ಲ, ಅನಂತ ಕಾಲವರೆಗೂ ಇರ್ತಾನೆ. ಅಂದರೆ ಅದು ಸ್ಟಾರ್ಟ್ ಆ್ಯಂಡ್ ಎಂಡ್ ಅನ್ನೋದನ್ನು ವೇದವ್ಯಾಸರಿಗೆ ಇಲ್ಲ ಅನ್ನೋದನ್ನು ಹೇಳ್ತಾನೆ. ಅದು ಇವಾಗ ಸ್ಟಾರ್ಟಿಂಗ್ ಆ್ಯಂಡ್ ಎಂಡ್ ಇದ್ದರೆ ಮಧ್ಯವನ್ನು ಹೇಳ್ಬೋದು. ಕೆಲವರಿಗೆ ಅಂತ ಮಧ್ಯ ಇದೆಲ್ಲ ಇಲ್ಲ, ಅವ್ರಿಗೆ ಅದು ವಿದೂರ ಅಂತಂದರೆ ದೂರ ಇದ್ದಾರೆ ಅಂತ ಹೇಳ್ಬೋದು. ಸೊ ಅನಾದಿ ಕಾಲದಿಂದಲೇ ಸೃಷ್ಟಿ ಸ್ಥಿತಿಯನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಬಾದರಾಯಣ ಪಾಹಿ ಸತ್ರಾಣ ಸಂರಕ್ಷಣೆ ಮಾಡು. ಇಲ್ಲಿ ಹೇಗೆ ಸಜ್ಜನರಿಗೆ ಸಂರಕ್ಷಣೆ ಮಾಡು, ದುರ್ಜನರಿಂದ ಸಹವಾಸ ಬೇಡ, ಸಜ್ಜನರ ಸಹವಾಸ ಕೊಡು, ಈ ರೀತಿಯಾದಂಥ ರಕ್ಷಣೆ ಮಾಡುವಂಥ ವೇದವ್ಯಾಸ ದೇವರಿಗೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು 8ನೇ ನುಡಿಯಲ್ಲಿ ಮಧ್ವಾಚಾರ್ಯರ ಬಗ್ಗೆ 2 ನುಡಿಯನ್ನು ಹೇಳಿದ್ದಾರೆ. ಇಲ್ಲಿ 8ನೇ ನುಡಿ 9ನೇ ನುಡಿಯಲ್ಲಿ
ಇಲ್ಲಿ ಮಧ್ವಾಚಾರ್ಯರು ಯಾವ ಸನ್ನಿವೇಶದಲ್ಲಿ ಬಂದರು ಅಂದರೆ ಅಲ್ಲೆಲ್ಲ ಏಕವಿಂಶತಿ ಕುಭಾಷ್ಯವ ಅಂದರೆ ಎಲ್ಲ ಭಗವಂತನ ಬಗ್ಗೆ ಎಲ್ಲ ಕಲ್ಪನೆಗಳನ್ನು ಎಲ್ಲ ತಪ್ಪಜ್ಞಾನವನ್ನು ಒಂದು ಜಗತ್ತಲ್ಲಿ ಹರಡಿಬಿಟ್ಟಿತ್ತು. ಅದನ್ನು ಇಟ್ಕೋಬೇಕು, ಅದನ್ನು ಉಳಿಸ್ಬೇಕು ಅಂತಂದ್ಬಿಟ್ಟು ಮಧ್ವಾಚಾರ್ಯ ಅವತಾರ ಮಾಡಿದರು ಅಂತ ಹೇಳ್ತಾರೆ. ಮಧ್ವ ಅಭಿಧಾನದಿ ಚತುರ್ದಶ ಲೋಕದಿ ಮೆರೆದೆ ಅಪ್ರತಿಮೆಗೆ ವಂದಿಸುವೆ. 14 ನೋಳಗಳೇ ಮೆರೀತಾರೆ ಅಂತಂದ್ರೇನು, ವಾಯುದೇವರು ಎಲ್ಲ ಲೋಕಗಳಲ್ಲಿ ಇರ್ತಾರೆ. ಯಾಕಂದರೆ ಎಲ್ಲ ಜೀವರಂತರ್ಯಾಮಿಯಾಗಿ ಇರ್ತಾರೆ. ಅವರು ಇಲ್ಲದೆ ಹೋದರೆ ಯಾವುದು ಶ್ವಾಸ ನಡೆಯೋದ್ರ ಮೇಲೆ ಜೀವರಾಶಿಗಳೇ ಇಲ್ಲ. ಸೊ ಜೀವರಾಶಿಗಳಿಗೆ ಒಂದು ಸ್ಥಿತಿ ಕೊಡಬೇಕು ಅಂತಂದರೆ ವಾಯುದೇವ ಸನ್ನಿಧಾನ ಬೇಕು. ಅದಕ್ಕೆ ಅವರು 14 ಲೋಕದಲ್ಲಿದ್ದಂಥ ಎಲ್ಲ ಜೀವರಾಶಿ ಅಂತರ್ಯಾಮಿಯಾಗಿ ಇದ್ದಾರೆ. ಆ ರೀತಿಯಾದಂಥ ವಾಯುದೇವರ ಅವತಾರನೇ ಇವರು ಮಧ್ವಾಚಾರ್ಯರು ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೆ 4 ಲೋಕದಲ್ಲಿ ಅವರು ಮೆರೀತಾ ಇದೆ ಅಂತಂದರೆ ಅದು ಅಷ್ಟು ಅವ್ರು ಸ್ತುತ್ಯರಾಗಿದ್ದಾರೆ, ಅವ್ರಿಗೆ ಅಷ್ಟು ಮಹಿಮೆ ಇದೆ ಅಂತಲೇ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 9ನೇ ನುಡಿಯಲ್ಲಿ ಅವರು ಪಂಚವಿಂಶತಿ ತತ್ವ ತರತಮ ಅಂದರೆ ತತ್ವದ ತಾರತಮ್ಯವನ್ನು ಹೇಳ್ಕೊಟ್ರು. ಪಂಚಭೇದಗಳು ಹೇಳ್ಕೊಟ್ರು. ಅಂದರೆ ಜಡಗೆ ಈ ಭೇದ, ಈಶ ಜಡಕ್ಕೆ ಭೇದ, ಈಶ ಚೇತನಕ್ಕೆ ಭೇದ, ಚೇತನಕ್ಕೆ ಭೇದ, ಈ ರೀತಿಯಾಗಿ 5 ಪಂಚಭೇದಗಳು ಹೇಳ್ಕೊಟ್ರು. ಅದಲ್ಲದೆ ತತ್ವಗಳನ್ನು 24 ತತ್ವಗಳು ಹೇಳ್ತೀವಿ. 25 ಯಾಕೆ ಹೇಳಿದೆ ಅಂತಂದರೆ ಕೆಲವೊಂದು ಸತಿ ಬುದ್ಧಿ ತತ್ವ ಮನಸ್ತತ್ವ 2 ಸೆಪ್ರೇಟ್ ಮಾಡ್ತಾರೆ, ಅಥವಾ ಒಂದೊಂದು ಸತಿ ದೇವರನ್ನ ಕೂಡ ಅದರಲ್ಲಿ ಸೇರಿಸ್ತಾರೆ. ಆವಾಗ ಅಲ್ಲಿ 25 ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 10 ಮತ್ತು 11ನೇ ನುಡಿಯಲ್ಲಿ ರುದ್ರದೇವರ ಬಗ್ಗೆ ವಿಶೇಷವಾದಂಥ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ರುದ್ರದೇವರ ಮಹಿಮೆ ಎಷ್ಟು ಹೇಳಿದಷ್ಟೂ ಕಡಿಮೆನೇ ಇದೆ. ಅವರು ವೈರಾಗ್ಯ ಶಿಖೋಮಣಿ. ಆಮೇಲೆ ಅವರು ವೈಷ್ಣವ ಅಗ್ರೇಸರು ಅಂತ ಹೇಳ್ತೀವಿ. ವೈಷ್ಣವ ಅಗ್ರೇಸರು ಅಂತಂದರೆ ವೈಷ್ಣವರು ಅಂತಂದರೆ ಯಾರು, ವಿಷ್ಣು ಸರ್ವೋತ್ತಮ ಅಂತ ಯಾರು ಆ ತತ್ವವನ್ನು ಹಿಡ್ಕೊಂಡು ದಿನ ಆಚರಣೆ ಮಾಡ್ತಾರೋ ಅವರಿಗೆ ವೈಷ್ಣವರು ಅಂತ ಹೇಳ್ತಾರೆ. ಆದರೆ ಬರೀ ಜಾತಿಯಿಂದ ಹುಟ್ಟಿದವರು ಅಲ್ಲ, ಆ ತತ್ವವನ್ನು ಯಾರು ಫಾಲೋ ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ಇರ್ತಾರೋ ಅವರು ವೈಷ್ಣವರು ಅಂತ ಹೇಳ್ತಾರೆ. ಆ ವೈಷ್ಣವರಲ್ಲಿ ಅಗ್ರೇಸರು ಶ್ರೇಷ್ಠರಾದಂಥರು ರುದ್ರದೇವರು. ಏನೋ ಒಂದು ತಪ್ಪು ಕಲ್ಪನೆ ಇದೆ, ವೈಷ್ಣವರು ರುದ್ರದೇವರಿಗೆ ಪರಿಗಣಿಸೋದಿಲ್ಲ ಅಂತ. ಹಾಗೇನು ಇಲ್ಲ. ರುದ್ರದೇವರು ಆರಾಧನೆ ಮಾಡದೆ ಭಗವಂತ ಮೆಚ್ಚುವುದಿಲ್ಲ. ನಾವು ರುದ್ರದೇವರ ದ್ವಾರ ವಾಯುದೇವರ ದ್ವಾರನೇ ಭಗವಂತನ ಮೆಚ್ಚೋಕ್ಕೆ ಪ್ರಯತ್ನ ಪಡಬೇಕು. ಅವರು ಅಂದರೆ ಭಗವಂತ ಮೆಚ್ಚುತ್ತಾನೆ ಅಂತ. ಅದಕ್ಕೆ ಇಲ್ಲಿ ರುದ್ರದೇವರಿಗೆ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಂದರೆ ಕರುಣಿಸಿ ಮೂಗು ಎಮಗೆ ಸದಾ ಸುಮಂಗಳವ, ನಮಗೆ ಸದಾ ಸುಮಂಗಳವನ್ನು ಕರುಣಿಸುವಂಥ. ಎಂಥ ಮಂಗಳ ಅಂದರೆ ಭಗವಂತನ ಆರಾಧನೆ ಮಾಡೋದೇ ಒಂದು ಮಂಗಳ, ಭಗವಂತನ ಚಿಂತನೆ ಮಾಡುವುದೇ ಒಂದು ಮಂಗಳ. ಈ ರೀತಿಯಾದಂಥ ಮಂಗಳ ತೈಲಧಾರಿಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂತ. ಯಾಕಂದರೆ ಮನೋನಿಯಾಮಕರು, ರುದ್ರದೇವರು ಮನೋನಿಯಾಮಕರು. ನಮ್ಮ ಮನಸ್ಸಿನಲ್ಲಿ ಸತತವಾಗಿ ಭಗವಂತನ ಚಿಂತನೆ ಬರಲಿ ಅನ್ನೋದನ್ನು ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ 11ನೇ ನುಡಿಯಲ್ಲಿ ಅವರದು ತಪಸ್ಶಕ್ತಿ ಎಷ್ಟಿದೆ, ಅವರು ಎಷ್ಟು ತಪಶ್ಚರ್ಯ ಮಾಡಿದ್ದಾರೆ ಅಂತ ಅನ್ನೋದ ಅಷ್ಟು ಒಂದು 40 ಕಲ್ಪ ಅವರು ವಾಯುದೇವರಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ. ಆಮೇಲೆ 10 ಕಲ್ಪದಲ್ಲಿ ತಪಸ್ಸನ್ನು ಮಾಡಿದ್ದಾರೆ, ಸಮುದ್ರದಲ್ಲಿ ನಿಂತ್ಕೊಂಡು ತಪಸ್ಸನ್ನು ಮಾಡಿದ್ದಾರೆ. ಆವಾಗ ಅವ್ರಿಗೆ ಎಲ್ಲರೂ ತಪಸ್ಸು ಒಂದು ಬೇರೆ ಬೇರೆ ಕ್ವಾಲಿಟಿ ಇರ್ತದೆ, ಕ್ವಾಂಟಿಟಿ ಇರ್ತದೆ. ಆ ರೀತಿಯಾಗಿ ರುದ್ರದೇವ ಅಷ್ಟು ಒಂದು ಅವ್ರು ತಪಸ್ಸು ಮಾಡಿ ಆ ಪದವಿಗೆ ಬಂದಿದ್ದಾರೆ. ಇದೆಲ್ಲ ಏನು ಹೆಸರು ಬರ್ತಾವೋ, ವಾಯುದೇವರು, ರುದ್ರದೇವರು, ಗರುಡದೇವರು, ಶೇಷದೇವರು ಅಂತೇಳಿ ಬರ್ತದೋ ಅದು ಆ ಜೀವರಾಶಿ ಹೆಸರಲ್ಲ, ಆ ಪದವಿಯ ಹೆಸರು. ಅಂದರೆ ಪ್ರಿನ್ಸಿಪಾಲ್ರು ಅಂತ ಹೇಳ್ತೀವಿ, ಒಂದು ಮಿನಿಸ್ಟರ್ ಅಂತ ಹೇಳ್ತೀವಿ, ಅದು ಅವ್ರ ಪರ್ಸ್ನಲ್ ಹೆಸರು ಇರೋದಿಲ್ಲ, ಅವ್ರಿಗೆ ಅದನ್ನು ಆ ಪದವಿ ಹೆಸರಿರ್ತದೆ. ಸೊ ಆ ಪದವಿಗೆ ಬರೋದಕ್ಕೆ, ಅಂದರೆ ರುದ್ರದೇವ ಪದವಿ ಬರೋದಕ್ಕೆ ಅವ್ರು ಎಷ್ಟೆಷ್ಟು ಸಾಧನೆ ಮಾಡಿರ್ತಾರೆ, ಅವಾಗಿದು ಈ ಪದವಿಗೆ ಬರ್ತಾರೆ ಅಂತ. ಹಾಗಾದರೆ ಇವ್ರ ದೇವತೆಗಳಿಗೆ ಇಷ್ಟೆಲ್ಲ ಸಾಧನೆ ಇದೆ, ನಮ್ಮದೇನು ಕತ್ತಿನಪ್ಪ ಅಂತ ಅನಿಸ್ತದೆ. ಆಯಾ ಜೀವರಾಶಿಗಳ ಯೋಗ್ಯತೆ ಅನುಸಾರವಾಗಿ ಭಗವಂತ ಅಷ್ಟೇ ಸಾಧನೆಯನ್ನು ಭಗವಂತ ಇಟ್ಟಿದ್ದಾನೆ ಅಂತ ಬಿಟ್ಟು ನಾವು ತಿಳ್ಕೋಬೇಕು. ಆಮೇಲೆ 12ನೇ ನುಡಿಯಲ್ಲಿ ಪಾಕಶಾಸ್ತ್ರ ಮುಖ್ಯ ಸಕಲ ದಿವೋಕಸರ ಅಭಿನವಿಪೆ, ಇಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ಅಂತಂದರೆ ಯಾರ್ಯಾರು ಭಗವದ್ ಭಕ್ತರು ಇದ್ದಾರೋ ಅವ್ರು ಎಲ್ಲರಿಗೂ ನಮಸ್ಕಾರ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ನಾವು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ ಯಾರ್ಯಾರು ಭಗವದ್ ಭಕ್ತರು ಇದ್ದಾರೋ ಅವ್ರಿಗೆ ನಾವು ಪ್ರೀತಿಯಿಂದ ಆಧಾರದಿಂದ ನೋಡ್ಕೋಬೇಕು. ಮನುಷ್ಯರ ತನ್ನ ಮೇಲೆ ಅವರಲ್ಲಿ ಒಂದು ಗುಣದೋಷಗಳು ಎರಡೂ ಇದೆ, ಗುಣಗಳು ಇರ್ತವೆ, ದೋಷಗಳು ಇರ್ತವೆ. ನಮ್ಮದೇನು ಚಟ ಅಂತಂದರೆ ಆ ದೋಷವನ್ನೇ ಎತ್ತಿಡಿದ್ಬಿಟ್ಟು ಅದನ್ನೇ ನಾವು ಅವ್ರ ಬಗ್ಗೆ ಮಾತಾಡಿಬಿಡ್ತೀವಿ, ಅವರಲ್ಲಿದ್ದಂಥ ಗುಣವನ್ನು ನೋಡೋದಿಲ್ಲ. ಅದಕ್ಕೆ ಹಾಗೆ ಮಾಡಬಾರ್ದು. ಯಾರ್ಯಾರು ಭಗವದ್ ಭಕ್ತರು ಇರ್ತಾರೋ
ಅವ್ರು ಎಲ್ಲರಿಗೂ ನಾವು ಪೂಜಿಸಬೇಕು, ಎಲ್ಲರಿಗೂ ನಾವು ನಮಸ್ಕಾರ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿ ಈ ಎಲ್ಲ ದೇವತೆಗಳಿಗೆ ಹಿಡ್ಕೊಂಡು ಎಲ್ಲ ಯತಿಗಳಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಕೊಳ್ತಾರೆ. ದಾಸವರ್ಗಕ್ಕೆ, ದಾಸವರ್ಗ ಯಾರ್ಯಾರು ದಾಸರಿದ್ದಾರೆ ಅಂದರೆ ದಾಸರು ಭಗವಂತನ ಭಕ್ತಿಯಾರು ಮಾಡ್ತಾರೋ ದಾಸರು ಆಯಿತು. ಅದಲ್ಲದೆ ಭಗವಂತ ನಮಗೆ ತನ್ನ ದಾಸ ಅಂತ ಸ್ವೀಕಾರ ಮಾಡಬೇಕು ಅಂಥ ನಿಜವಾದಂತಹದ್ದು ದಾಸರು. ಭಗವಂತ ಸ್ವೀಕಾರ ಮಾಡಬೇಕಲ್ಲ. ಈಗ ನಮ್ಮಲ್ಲಿ ಕೆಲಸಕ್ಕೆ ಬರ್ತಾರೆ, ನಾವು ಅವ್ರು ಸ್ವೀಕಾರ ಮಾಡೋದು ಇಟ್ಕೊಂಡಿರ್ತೀವಿ. ಹಾಗೆ ನಾವು ಭಗವಂತನ ದಾಸರ ಅಂತ ನಾವು ಹೇಳ್ಕೊಂಡ್ರೆ ಪ್ರಯೋಜನವಿಲ್ಲ. ಭಗವಂತ ಹೇಳಬೇಕು ನೀ ನಮ್ಮ ದಾಸರು ಇದೆಯಾ ಅಂತ ಅಂದ್ಬಿಟ್ಟು. ಆ ರೀತಿಯಾದಂತಹ ಎಲ್ಲ ದಾಸ ವರ್ಗಕ್ಕೆ ಪೂರ್ತಿ ಅನೇಕ ಲಕ್ಷಾನುಗಟ್ಟಲೆ ಜನ ಭಗವಂತ ದಾಸರಿದ್ದಾರೆ. ಅವ್ರು ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇನ್ನು 13ನೇ ನುಡಿಯಲ್ಲಿ ಪರಿಮಳವು ಸುಮನದೊಳಗೆ ಅನಳನು ಅರಳಿಯೊಳಗೆ ಪಂತೆ ಅಂತ ಇಲ್ಲಿ 2 ಉದಾಹರಣೆ ಕೊಡ್ತಾ ಇದ್ದಾರೆ. ಅದೇ ಹೂವಿನಲ್ಲಿ ಸುವಾಸನೆಯು ಹೇಗೆ ವ್ಯಾಪ್ತವಾಗಿದೆಯೋ ಅದೇ ರೀತಿಯಾಗಿ ಕಟ್ಟಿಗೆಯಲ್ಲಿ ಹೇಗೆ ಅಗ್ನಿ ವ್ಯಾಪ್ತವಾಗಿದೆಯೋ ಅದೇ ರೀತಿಯಲ್ಲಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದರೆ ಮನದಲ್ಲಿ ತೋರದಲ್ಲಿ ಅಂದರೆ ಕಾಣಿಸ್ತಾನೆ ಕಾಣಿಸುವುದಿಲ್ಲ. 2 ವಿರುದ್ಧ ಶಬ್ದ ಹೇಗಿಟ್ಟಿದ್ದಾರೆ ಅಂತಂದರೆ ಅಲ್ಲಿ ನಡೆಯುವಂತಹ ಕ್ರಿಯೆ ನೋಡಿದರೆ ಹೌದು ಭಗವಂತ ಅಲ್ಲಿದ್ದಾನೆ, ಅದಕ್ಕೆ ಆ ಕಾರ್ಯಗಳನ್ನು ಆಗ್ತಾ ಇದೆ ಅಂತ ಅನ್ನೋದನ್ನು ನಮಗೆ ತಿಳಿಯುತ್ತದೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಈ ನಮ್ಮ ಕಡೆಯಿಂದ ಇಷ್ಟೆಲ್ಲ ಕೆಲಸವನ್ನು ಕಾರ್ಯವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ ಅಂತಂದಮೇಲೆ ನಮ್ಮ ಒಳಗಡೆ ಭಗವಂತ ಇದ್ದು ಮಾಡಿಸ್ತಾನೆ ಇದ್ದಾನೆ ಅನ್ನೋದನ್ನು ಭಾವನೆ ನಮಗೆ ಬರಬೇಕು. ಆದರೆ ನಮಗೆ ಕಾಣಿಸೋದಿಲ್ಲ. ನಮ್ಮ ಸಾಧನೆ ಪೂರ್ತಿ ಆದಮೇಲೆ, ನಮಗೆ ಲಿಂಗದೇಹ ಭಂಗ ಆದಮೇಲೆ ಭಗವಂತನ ದರ್ಶನ ಆಗ್ತದೆ. ಆದರೆ ನಮಗೆ ಅದಕ್ಕೆ ಇಲ್ಲಿ ತೋರೋದ್ರೆ ಕಾಣಿಸೋದು ಇಲ್ಲ. ಅಂದರೆ ಇಲ್ಲಿ ಅವನ ಕ್ರಿಯೆಗಳು ನೋಡ್ಕೊಂಡ್ಬಿಟ್ಟು ನಾವು ತಿಳಿಯುತ್ತದೆ, ಇಲ್ಲೇ ತಿಳಿಯೋದಿಲ್ಲ. ಹೀಗೆ ಆಮೇಲೆ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆಯುವ ಮೋಕ್ಷ ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿವನು. ಅದು ಪರಮ ಭಾಗವತರು ಅಂತಂದರೆ ಮೋಕ್ಷ ಜೀವರು ಅಂತಂದರೆ ಮೋಕ್ಷಕ್ಕೆ ಯೋಗ್ಯ ಅಂತಹ ಜೀವರಾಶಿಗಳನ್ನು ನಾವು ಸೇವೆ ಮಾಡಬೇಕು. ಭಾಗವತರನ್ನು ಕೊಂಡಾಡುವುದು ಪ್ರತಿದಿನದು, ಕೊಂಡಾಡಬೇಕು. ಅವ್ರ ಗುಣಗಳನ್ನು ನೋಡಿಬಿಟ್ಟು, ಅವರ ಮಹಿಮೆಯನ್ನು ಕೇಳ್ಕೊಂಬಿಟ್ಟು ಆ ರೀತಿಯಾಗಿ ನಾವು ಅವ್ರದ್ದು ಸೇವೆ ಮಾಡಬೇಕು. ಸೇವೆ ಮಾಡಿಬಿಟ್ಟು ಅವ್ರನ್ನ ಕೊಂಡಾಡಬೇಕು ಸೇವೆ ಮಾಡಬೇಕು ಅಂತ ಅರ್ಥ. ಅವರ ಮಹಿಮೆಯನ್ನು ತಿಳ್ಕೋಬೇಕು, ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ ನಾವು ಅದು ವಿಶೇಷವಾದಂಥದ್ದು ಕಾರ್ಯವನ್ನು ಇದು ಸಂಧ್ಯಾ ಸಾರವನ್ನು ಮಾಡ್ತಾಯಿದ್ದೀವಿ. ಇದು ದಿನಾಲೂ ಒಂದು ಸಂಧ್ಯಾ ಸಾರವನ್ನು ನಾನು ಹೇಳ್ತೀನಿ, ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಯಾರಿಗೆ ಲೇಟ್ ಆಗ್ತದೋ ಅವ್ರಿಗೂ ಆಮೇಲೆ ಕೇಳ್ಕೋಬೋದು. ಯಾರ್ಯಾರು ಆಸಕ್ತಿ ಇದೆಯೋ ಎಲ್ಲರೂ ಕೇಳ್ಬೋದು, ಯಾರು ಕೊಡ್ಬೋದು. ಇಲ್ಲಿಗೆ ನಾವು ಇವತ್ತಿಂದ ವಿಷಯವನ್ನು ನಿಲ್ಲಿಸೋಣ. ನಾಹಂಕರ್ತ ಹರಿಕರ್ತ ಹರಿ ಪ್ರೇರಣೆ ಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.